ನಮಸ್ತೆ ಸ್ನೇಹಿತರೆ, ಇವತ್ತು 8ನೇ ಟಬ್ನಲ್ಲಿ ಏನೇನು ಹಾಕಿದ್ದೀವಿ ಅಂತ ನೋಡೋಣ. ಸೊ ಇದು 8ನೇ ಟಬ್ಬು. ಇದರಲ್ಲಿ ತೊಗರಿ ಬೆಳೆದಿದೆ. ಹಾಗೆಯೇ ಇದು ಅವರೆಕಾಯಿ ಗಿಡ, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಅವರೆಕಾಯಿ ಏನಂತ ಹೇಳಿದರೆ, ನಾವು ಅಂದ್ಕೊಳ್ಳೋ ಥರ ಅದು ಹಬ್ಕೊಂಡು ಹೋಗೋಲ್ಲ. ಅಂದರೆ ಇಲ್ಲಿ ಇದು ಬಟ್ಟೆ ದಾರ ಹಾಕಿದ್ದೀವಲ್ಲ, ಅದ್ರ ಮೇಲೆ ಹಿಂಗೆ ಬರಲಿ ಅಂತ ಅಂದ್ಕೊಂಡು ನಾವು ಹಾಕಿರೋದು. ಸೊ ಇದು ನೋಡ್ಬೋದು, ಈ ಟಬ್ಬಿಂದ ಈ ಕಡೆ ಎಲ್ಲೋ ಆ ಕಡೆ ಹಬ್ಕೊಂಡು ಹೋಗ್ತಾ ಇದೆ. ಸೊ ಅದೊಂದು ಚೆನ್ನಾಗಿರುತ್ತೆ, ಒಂಥರ ಮಕ್ಕಳು ಆಟ ಆಡೋ ಥರ ಇರುತ್ತೆ ಇದೆಲ್ಲ ನೋಡೋಕ್ಕೆ. ಅದಕ್ಕೇನು ಇಷ್ಟನೋ ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಏನೋ ಪರವಾಗಿಲ್ಲ. ಇದಾದಮೇಲೆ ಇಲ್ಲಿ ಒಳಗೆ ಇಲ್ಲಿ ಬುಷ್ ಬೀನ್ಸ್ ಇದೆ. ಸೊ ಇದು ಬೀಜಕ್ಕೆ ಹಾಗೆ ಬಿಟ್ಟಿದ್ದೀನಿ. ಸೊ ಇದು ಸೈಜ್ ಎಲ್ಲ ನೋಡ್ಬೋದು, ತುಂಬ ಚಿಕ್ಕದಾಗಿದೆ. ಮೋಸ್ಟ್ಲಿ ಇಲ್ಲಿ ಗಿಡಗಳೇನಾದರೂ ತುಂಬ ಹಾಕ್ಬಿಟ್ಟು ಈ ಥರ ಚಿಕ್ಕ ಸೈಜ್ ಬಂದಿದೆ, ಗೊತ್ತಿಲ್ಲ ನನಗೆ. ಕೆಲವೊಂದು ಸತಿ ಇದು ಫಸ್ಟ್ ಜನ್ರೇಷನ್ ಬೀಜ ಅಲ್ವಾ, ಇವಾಗ ಇದ್ರ ಬೀಜನೇ ನಾನು ತೆಗೆದ್ಬಿಟ್ಟು ಹಾಕಿದ್ರೆ ಅದ್ರ ರಿಸಲ್ಟ್ ಬೇರೆ ಥರ ಬರ್ಬೋದು, ಅಂದರೆ ಅದು ಕೂಡ ಮ್ಯಾಟ್ರ್ ಆಗ್ಬೋದು. ಸೊ ಹಾಗಾಗಿ ನಾನು ಫಸ್ಟು ಏನೇ ಬೀಜ ಆಚೆಗಡೆಯಿಂದ ತಂದು ಹಾಕಿದ್ರೂ ಬೀಜ ಮಾಡ್ಕೋತೀನಿ ಫಸ್ಟು. ಆ ಬೀಜನ ಮತ್ತೆ ನಾನು ಹಾಕ್ತೀನಿ. ಅದ್ರದ್ದು ನೆಕ್ಸ್ಟ್ ಬೀಜ ಆ್ಯಕ್ಚುಲಿ ನಮಗೆ ಸೆಟ್ ಆಗಿರುತ್ತೆ. ಸೊ ಆ ಥರದ್ದು ಕಾನ್ಸೆಪ್ಟ್ಸ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಇವಾಗ ಏನೇನು ಬುಷ್ ಬೀನ್ಸ್ ಇದೆಲ್ಲ ಹಾಕಿದ್ದೀನಿ ಅದನ್ನು ಬೀಜ ಆಗೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಈ ಬೀಜನ ನೆಕ್ಸ್ಟ್ ನಾವು ಬಿತ್ತನೆ ಮಾಡ್ಬೋದು. ಸೊ ಇಲ್ಲೇ ಈ ಬೀಜನ ಹಾಕಿದ್ರೂ ನೆಕ್ಸ್ಟು ಬುಷ್ ಬೀನ್ಸ್ ಬರುತ್ತೆ. ನೆಕ್ಸ್ಟು ಇದು ಮೆಣಸಿನ್ಕಾಯಿ ಗಿಡ, ಇದು ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಆ ತಳಿ ಇದು ತಂದು ಹಾಕಿರೋದು. ಸೊ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಇದೆ, ಶೇರ್ ಮಾಡ್ತೀನಿ. ಸೊ ಇದು ಇವಾಗ ಬೇಸಿಗೆ ಕಾಲ ಎದ್ದಿದ್ದರಿಂದ ಬಿಸಿಲಿಗೆ ಹಂಗೆ ಓಪನ್ ಆಗಿ ಬಿಟ್ಬಿಟ್ಟಿದೆ. ಸೊ ಹಾಗಾಗಿ ಇದು ಎಲೆ ಎಲ್ಲ ಮಡ್ಚ್ಕೊಂಡ್ಬಿಟ್ಟಿತ್ತು. ಸೊ ನಾನು ಯಾಕೆ ಇದು ಈ ಥರ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೆ. ಸೊ ನಮ್ಮ ತಾಯಿಯವರು ನೀರು ನೀನು ಸರಿ ಕೊಡಲ್ಲ ಅದಕ್ಕೆ ಅಂತೆಲ್ಲ ಹೇಳ್ತಿದ್ರು. ಬಟ್ ಅದಾದಮೇಲೆ ಅಬ್ಸರ್ವ್ ಮಾಡಿದಾಗ ಬಿಸಿಲು ಜಾಸ್ತಿ ಆದರೆ ಕೂಡ ಎಲೆಗಳು ಮಡ್ಚ್ಕೊಳ್ಳುತ್ತೆ. ಸೊ ಅವಾಗ ನಾನು ಬರೀ ಒಂದು ಚಿಕ್ಕದಾಗೆ ಬಟ್ಟೆ ಮಾತ್ರ ಇಲ್ಲಿ ಮೇಲ್ಗಡೆ ಹಿಂಗೆ ಅಡ್ಡ ಇಟ್ಟಿದೆ. ಆಗ ನೋಡಿದಾಗ ಎಲೆಗಳು ಮತ್ತೆ ಓಪನ್ ಆಯಿತು. ಸೊ ಅವಾಗಲೇ ನಾನು ಸೀರೆನ ಇಲ್ಲಿ ಮೇಲ್ಗಡೆ ಫುಲ್ಲು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ಬೇರೆ ಗಿಡಗಳಿಗೆಲ್ಲ ನಾವು ಸೀರೆ ಹಾಕಿದ್ದೀವಿ. ಸೊ ಆಮೇಲೆ ಫುಲ್ಲು ಎಲೆ ಎಲ್ಲ ಓಪನ್ ಅಪ್ ಆಯಿತು. ಈಗ ಒಂದೆರಡು ದಿನದಿಂದ ನಾನು ಮತ್ತೆ ತೆಗ್ದಿದ್ದೀನಿ. ಅದಕ್ಕೆ ಇನ್ನೂ ಎಲೆಗಳು ಮಡ್ಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮತ್ತೆ ಸೀರೆನ ಹಾಕಬೇಕು. ಇದಾದಮೇಲೆ ಇಲ್ಲಿ ಇನ್ನೊಂದು ಗಿಡ ಕೂಡ ಬರ್ತಾ ಇದೆ, ಇದು ಇನ್ನೊಂದು ಬಳ್ಳಿ ಗಿಡ. ಸೊ ಇದರಲ್ಲಿ ಸಾಕಷ್ಟು ದ್ವಿದಳ ಜಾತಿ ಇರೋದ್ರಿಂದ ನಾನು ನೆಕ್ಸ್ಟ್ ಏನಾದರೂ ಬೀಜ ಹಾಕಬೇಕಂದ್ರೆ ಏಕದಳದ ಹಾಕಬೇಕು ಇಲ್ಲಿ. ಬಟ್ ಇವಾಗ ಸಾಕಷ್ಟು ಗಿಡ ಇದೆ, ಸೊ ಏನೂ ಹಾಕಲ್ಲ ಇಲ್ಲಿ. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.